ಅಯ್ಯೋ ಸೂರ್ಯ ಇಲ್ಲೇ ಅದಲ್ಲ, ಚಲೋ ಆಯ್ತು. ಏನು ಮಾತಾಡಲಿ ಯವ್ವ, ಇನ್ನ ನಂಗರ ಅಂಜಿಕೆ ಬರಕತ್ತೈತಿ. ಭಾಳ ದಿನ ಆಯ್ತು ಹೆಂಗೆ ಫೇಸ್ ಮಾಡಿ ಇವನ್ನ. ಆದ್ರೂ ಫೇಸ್ ಮಾಡೇಬೇಕು, ಏನಾರ ಅಲ್ಲಿ ಫೇಸ್ ಮಾಡೇಬೇಕು ನೋಡಿ. ಯವ್ವ ನಂಗೆ ಆಗೋಲ್ದು. ಹಾಂ ಹಾಂ ಆಗಲಿ, ಎಲ್ಲ ಪ್ರೀತಿಗೆ ಹೊಡೆದ್ರೆ ಏನು ಮಾಡಿ ಬೇಡವಾ, ನಾ ಹೋಗ್ತೀನಿ ಸರಿ ಕೊಡಿ. ಏನಾಗಲ್ಲ, ಯು ವಿಲ್ ಡೂ ಇಟ್, ಏನಾಗಲ್ಲ ನೋಡಿ. ಆದ್ರೂ ನಂಗೆ ಅಂಜಿಕೆ ಬರಕತ್ತೈತಿ, ಏನು ಮಾಡಲಿ. ಹಿಂದೆ ಯಾರೋ ಬಂದಂಗ ಅನ್ಸಕತೈತ್ಲಾ ಮೇಡಮ್. ನೀವು ಇಲ್ಲಿ ಹೆಂಗೆ ಈ ಹಾಸ್ಪಿಟಲ್ಗೆ? ಅದು ಸೂರ್ಯ, ಏನಂದಿ ನೀನು? ಮೇಡಮ್ ನೀವು ಇಲ್ಲಿ? ಅರೆ ಇಷ್ಟು ವರ್ಷ ಆಯ್ತು ನಿಮ್ಮ ಬಾಯಿದೆ ಈ ಮಾತು ಕೇಳಾರ್ದೆ. ಎಷ್ಟು ಖುಷಿ ಆಗಕತ್ತೈತೆ ಗೊತ್ತಾ ನಂಗೆ. ಇನ್ನ ಹಂಗೆ ಇದ್ದೀರಾ ಮೇಡಮ್ ನೀವು? ಇನ್ನ ಕರೆ ಸ್ವಲ್ಪ ಚೇಂಜ್ ಆಗಿಲ್ಲ ನೀವು? ಏನು ಮಾಡೋದು ಸೂರ್ಯ, ನೀ ಚೇಂಜ್ ಮಾಡೋಕೆ ನಂಗೆ ಟೈಮೇ ಕೊಡಲಿಲ್ಲ. ನಿನ್ನ ಅಷ್ಟು ಇಷ್ಟಪಟ್ಬಿಟ್ಟೆ ನಾನು. ಏನು ಮಾಡಲಿ ಚೇಂಜ್ ಮಾಡೋಕ್ಕೂ ಆಗವಲ್ತು. ನಿನ್ನ ಮುಖ ನೋಡ್ಕೊಳ್ಳಿ ಚೇಂಜ್ ಆಗ್ಬೇಕು ಅನ್ನೋದು ಎಲ್ಲ ಮರ್ತು ಹೋಗ್ಬಿಡ್ತೈತಿ. ನಾ ಅಷ್ಟು ಇಷ್ಟಪಡ್ತೀನಿ ನೀನು, ಗೊತ್ತೈತೆ ನಿಂಗೆ. ಆದರೆ ನಿಂಗೆ ಇದು ಅರ್ಥನೇ ಆಗಲಿಲ್ಲ. ಏನು ಮಾಡಲಿ, ನನ್ನಟ್ಟ ದುರದೃಷ್ಟ ಯಾರೂ ಇಲ್ಲ. ನನ್ನಂಥ ಬಾಳೆ, ನನ್ನಂಥ ಜೀವನ ಯಾರಿಗೂ ಬೇಡ. ಮೇಡಮ್ ನಿಮಗೆ ಗೊತ್ತಿರಬೇಕು ನಾ ಮದುವೆ ಆಗಿನಂತ. ಮದುವೆ ಆದ ಗಂಡಸಿಗೆ ಹಿಂಗೆಲ್ಲ ಮಾತಾಡೋದು ತಪ್ಪ, ನಿಮ್ಗೆ ಗೊತ್ತಿಲ್ಲ? ಹೌದು, ನಿಂಗೆ ಮದುವೆ ಆಗಿದ್ದು ಗೊತ್ತು, ನಿನ್ನ ಹೆಂಡತಿಯಲ್ಲಿದ್ದು ಗೊತ್ತು, ಎಲ್ಲನೂ ಗೊತ್ತು. ನೀನು ಯಾಕೆ ಬಂದೆ ಅಂತೂ ಗೊತ್ತು, ಎಲ್ಲ ಗೊತ್ತೈತೆ ನಮಗೆ. ನಿಮ್ಮ ಮೊದ್ಲಿನ ಬುದ್ಧಿ ಬಿಟ್ಟಿಲ್ಲ ನನ್ನ ಮೇಲೆ. ಹಿಂಗೆಲ್ಲ ಎಲ್ಲದೀನಿ ಏನಂತೆಲ್ಲ ಕಂಡುಹಿಡಿದೇನ ಬಿಟ್ಟಿಲ್ಲ ನೀವು? ಅದೇನು ಮಾಡೋದು, ಹುಡುಗನ ಸುಟ್ಟರು ಹೋಗಲ್ಲ ಅಂತಿದ್ಲ ಹಂಗೆ. ನಿನ್ನ ಮೇಲಿನ ಪ್ರೀತಿ ಹಾಂ, ನಾಯಿ ಬಾಲ್ದವಂಗೆ ಆಗಲ್ಲಲ್ಲ ಹಂಗೆ. ಏನು ಮಾಡೋಕ್ಕಾಕೈತಿ, ಬಿಡೋಕ್ಕಾಕೈತೆ ನಿನ್ನ ಮೇಲಿನ ಪ್ರೀತಿ ಹೇಳು? ಏನಪ್ಪ, ಮದುವೆ ಆಗಿದ್ದು ಗೊತ್ತಾಗಲಿಲ್ಲ. ಅದು ಗೊತ್ತಾಗಿದ್ರೆ ನಾ ಮದುವೆನೇ ಮಾಡಿಸ್ತಿದ್ದಿಲ್ಲ ನಿಂದು. ಹೆಂಗಾರ ಮಾಡಿ ನಿಂದಿರ್ಸ್ತಿದ್ದೆ. ಯಾ ಗ್ಯಾಪ್ನಾಗ ಗೊತ್ತಾಗಲಾರ್ದೆ ಮದುವೆ ಮಾಡ್ಕೊಂಡ್ಬಿಟ್ಟಿ ನೀನು. ಬಟ್ ನಂಗೆ ಭಾಳ ಮೋಸ ಮಾಡಿದ್ದೀನಿ ನೀನು ಸೂರ್ಯ, ಭಾಳ ಅಂದ್ರೆ ಭಾಳ ಮೋಸ ಮಾಡಿದ್ದಿ. ಆ ದೇವ್ರು ನಿಂಗೆ ಕ್ಷಮಿಸಲ್ಲ. ಈ ಒಂದು ವಿಷಯಕ್ಕೆ ನೀನು ಹೊಟ್ಟೆ ಕ್ಷಮಿಸಲ್ಲ ದೇವ್ರು. ಮೇಡಮ್ ನಿಮ್ಮೆಲ್ಲ ಇಂಥ ಮಾತುಗಳು ಕೇಳಿಸ್ಕೊಳಕ್ಕೆ ನನಗೆ ಟೈಮ್ ಇಲ್ಲ. ನನ್ನ ಕೆಲಸ ಭಾಳ ಅದ, ನಾ ಹೋಗ್ತೀನಿ. ನನಗೂ ಗೊತ್ತೈತಿ ನಿಂಗೆ ಭಾಳ ಕೆಲಸ ಅದಾವತ್ತೆ. ಏನು ಮಾಡಲಿ, ಇದೆಲ್ಲ ಮಾತಾಡಬಾರ್ದಿತ್ತು. ನಿನ್ನ ಮುಖ ನೋಡಿ ಮನಸ್ಸಿನ ಮಾತೆಲ್ಲ ಬಂದ್ಬಿಟ್ಟು ಐ ಆಮ್ ಸಾರಿ. ನಾ ಬಂದಿದ್ದ ವಿಷಯನೇ ಬೇರೆ. ನಾನು ಹಿಂಗೆ ಬೆಟ್ಟ ಆಗ್ಬೇಕತ್ತೆ ಬಂದಿದ್ದು ನಾ ಇಲ್ಲಿ. ನಂಗೆ ಏನಾಯ್ತು? ಯಾವ ವಿಷಯ? ನಿಮಗೆ ನಮಗೆ ಸಂಬಂಧ ಇಲ್ಲ. ನೀವು ಯಾವ ವಿಷಯ ಬಗ್ಗೆ ನನ್ನ ಕಡೆ ಬಂದಿರಿ ಮಾತಾಡೋಕೆ? ಭಾಳ ಐತಿ ಸೂರ್ಯ, ಭಾಳ ಅಂದ್ರೆ ಭಾಳ ವಿಷಯ ಐತಿ. ನೀ ಸಮಾಧಾನದಿಂದ ಕೇಳ್ಬೇಕಷ್ಟೇ. ಅದ್ರ ನಂಗೆ ಅಷ್ಟು ಟೈಮ್ ಇಲ್ಲ ರೀ, ನಾ ಹೋಗ್ಬೇಕು. ಪ್ಲೀಸ್ ಸೂರ್ಯ, ಇದೊಂದು ಸರಿ ನನ್ನ ಮಾತು ಕೇಳು. ಸಾಯಿ ತಕ್ಕ ನಿನ್ನ ಕಣ್ಣು ಮುಂದೆ ಬರಲ್ಲ, ನೀನು ನೋಡೋದು ಇಲ್ಲ, ನೀನು ಮಾತಾಡ್ಸೋದು ಇಲ್ಲ, ನಿನ್ನ ಬಗ್ಗೆ ನಾ ತಿಳ್ಕೊಳಕ್ಕೆ ಇಷ್ಟನೂ ಪಡೋದಿಲ್ಲ. ನೀ ಎಲ್ಲೇ ಇರು, ಆರಾಮಿರು, ಚಲೋ ಇರು, ಅಷ್ಟೇ ಸಾಕು. ಆಯಿತು, ಇದು ಒಂದೇ ಲಾಸ್ಟ್ ಟೈಮ್. ಏನು ಹೇಳ್ಬೇಕು ಹೇಳು. ಆದರೆ ಮೇಡಮ್ ನಂಗೆ ಟೈಮ್ ಇಲ್ಲ, 5 ನಿಮಿಷ. ಏನು ಹೇಳ್ತೀರಿ ಹೇಳ್ರಿ. ಇದು ಹಿಂಗೆ ಹೇಳಿ, ಈಗ ಒಂದು ಆಫೀಸ್ನಾಗ ಕೆಲಸ ಮಾಡಕತ್ತಿಲ್ಲ. ಹ್ಞೂ ಹೌದು, ನಿಮ್ಗೆ ಹೆಂಗೆ ಗೊತ್ತಾಯ್ತು?
ಇಲ್ಲೇನು ಮತ್ತೆ ನಿಮ್ದು ಚಾಣಾಕ್ಷ ಬುದ್ಧಿ ಬಿಟ್ಟಿಲ್ಲ. ಅರೆ ಪ್ಲೀಸ್ ಕೇಳ ನನ್ನ ಮಾತು. ನೀನು ಆಫೀಸ್ನಾಗ ಜಾಯ್ನ್ ಆದ ಕೂಡ ನೀವೊಂದು ಸೈನ್ ಮಾಡಿದ್ದೆ ಅಲ್ಲ, ಅವತ್ತಿನ ದಿನ ನೆನಪೈತಿ ನಿನ್ಗೆ? ಹೌದು, ಬಾಂಡ್ ಇತ್ತು. 1 ಇಯರ್ ಬಟ್ ಬಿಟ್ಟು ಹೋಗ್ಬಾರ್ದು ಅಂತ ಬಾಂಡ್ ಇತ್ತು, ಸೈ ಮಾಡಿದ್ದೆ ನಾನು. ಅದ್ರಾಗ ಏನೈತಿ? ನೀ ಫುಲ್ ಓದಿದ್ದೆ ಅದನ್ನು? ಹಾಂ, ಓದೇ ಸೈ ಮಾಡೀನಿ. ಎಷ್ಟು ಪೇಜಿಗೆ ಸೈನ್ ಮಾಡಿದಿ? 1, 2, 3? ಮೇ ಬಿ 3 ಪೇಜ್ ಅನಿಸ್ತೈತಿ. ನೀ ಎಷ್ಟು ಪೇಜ್ ಓದಿದಿ? ಅದ್ರಾಗ ಏನೈತಿ? ಫಸ್ಟ್ನೇ ಪೇಜ್ ಓದಿದೆ, ನೋಡಿದೆ, ಅದೇ ಐತದ ಸೈ ಮಾಡಿದೆ. ಅದೆಲ್ಲ ಓದ್ಬೇಕಂತ ಐತಿ, ರೂಲ್ಸ್ ಇರತ್ತಾವಲ್ಲ. ಹಾಂ. ಇದೇ ತಪ್ಪು ಮಾಡಿದೆ ನೀನು. ಆ ಆಫೀಸ್ನಾಗಿರೋ ಮಾಲಕ್ ಯಾರು ಅನ್ಕೊಂಡಿ ನೀನು? ಆ ಬಾಸ್ ಯಾರು ಅನ್ಕೊಂಡಿ ನೀನು? ಯಾರಂದ್ರೆ ಏನು ಹೇಳ್ಬೇಕು? ಅವ್ರು ನಮ್ಮ ಡ್ಯಾಡಿ. ವಾಟ್? ನಿಮ್ಮ ಡ್ಯಾಡಿ? ನಿಮ್ಮಪ್ಪ? ಹೌದು, ಅವರೇ ನಮ್ಮಪ್ಪ. ಹೇ ಮೇಡಮ್, ನೀವು ಸುಳ್ಳು ಹೇಳತ್ತೀರಿ. ನೀವ್ಯಾ ಇರೋದು ಬಾಂಬೆದಾಗ, ಮತ್ತೆ ಇಲ್ಲ ನಿಮ್ಮ ಡ್ಯಾಡಿ ಬಂದರು? ಆ ಬ್ರಾಂಚು ನಮ್ಮದೇ, ಈ ಬ್ರಾಂಚು ನಮ್ಮದೇ. ಅದು ಹೆಸರು ಬೇರೆ ಐತಿ, ಇದು ಹೆಸರು ಬೇರೆ ಐತಿ. ಅದು ನನ್ನ ಹೆಸರಿಂದ ಇತ್ತು, ಇದು ನಮ್ಮ ಅಮ್ಮನ ಹೆಸರಿಂದ ಐತಿ ಅಷ್ಟೇ. ಅದಕ್ಕೆ ಗೊತ್ತಾಗಲಿಲ್ಲ. ನೀ ನನ್ನ ಡ್ಯಾಡಿ ನೋಡೇ ಇಲ್ಲ, ಅದಕ್ಕೆ ನಿಂಗೆ ಗೊತ್ತಾಗಿಲ್ಲ. ಇವರೇ ನಮ್ಮ ಡ್ಯಾಡಿ. ಹೌದು, ಹಂಗೆ ಅವರು ನಿಮ್ಮಂಗ ಏನು ಕೆಟ್ಟ? ನಾ ಕೆಟ್ಟ ನಿನಗೇನು ಮಾಡಿಲ್ಲ, ನಿಂಗೆ ಕೆಟ್ಟ ಅನ್ಸಿರ್ಬೇಕು. ಆದರೆ ಈಗ ಒಳ್ಳೇದು ಮಾಡ್ಬೇಕಂತ ಬಂದೀನಿ. ಅವರು ನಿಂಗೆ ಭಾಳ ದೊಡ್ಡ ಮೋಸ ಮಾಡ್ಯಾರ. ಅದು ನನ್ನಿಂದನೇ ಅಂತ ನಂಗೆ ಗೊತ್ತೈತಿ. ಅದು ಬೇಜಾರಾಗತೈತಿ. ನನ್ನಿಂದ ನಿನಗಿಷ್ಟು ದೊಡ್ಡ ತಪ್ಪಾಯ್ತು, ದೊಡ್ಡ ಪ್ರಾಬ್ಲಮ್ ಆಗತೈತೆ ಅಂತ ಗೊತ್ತಾಗತೈತಿ. ಹಾಂ, ಬಟ್ ಮೊದಲೆಲ್ಲ ನನ್ನ ಅಮರ್ಸ್ಬಿಟ್ರೆ ಅವರು. ನನ್ನ ಸಂಬಂಧ ಮಾಡಕತ್ತಾರದು ನಾ ಅನ್ಕೊಂಡೆ, ಆದ್ರೆ ಅವರು ಹಂಗೆ ಮಾಡಕತ್ತಿಲ್ಲ. ಅವ್ರು ಬೇರೆನೇ ಐತಿ ಇಂಟೆನ್ಷನ್. ಏನೈತಿ ಅದ್ರಾಗ ಬಾಂಡ್ನಾಗ ಹೇಳು? ನನಗೆ ಹೇಳಿದ್ರು, ನೀನು ನನ್ನ ಮದುವೆ ಆಗೋ ತಕ ಮದುವೆ ಆದ್ರೆ ಅಷ್ಟೇನೆ ನಿನಗೆ ಈ ಜಾಬ್ ಫುಲ್ ಪರ್ಮನೆಂಟ್ ಸಿಗ್ತೈತಿ, ಇಲ್ಲ ಬಿಡೋಕ್ಕಾಗಕ್ಕೆ ಸಾಧ್ಯ. ಇಲ್ಲಕ್ಕಂದ್ರೆ ನೀ ನಡು ಎಲ್ಲರೂ ಬಿಟ್ಟರೆ ಒಂದು 55 ಕೋಟಿ ರೂಪಾಯಿ ಫೈನ್ ಕೊಡಬೇಕು, ಇಲ್ಲ ನನ್ನ ಮದುವೆ ಆಗ್ಬೇಕು ಅಂತೇಳಿ ಹಿಂಗೆಲ್ಲ ಮಾಡೀನಿ ಅಂತೇಳಿ ಬಾಂಡ್ನಾಗ ನನ್ನ ಮುಂದೆ ಹೇಳಿದ್ರು. ನಾನು ನಂಬೋ ಬಿಟ್ಟಿದ್ದೆ. ಆದ್ರೆ ಮೊನ್ನೆ ನನಗೆ ಸಿಕ್ತು, ಅದ್ರಾಗ ನೋಡಿ ನಾನು ಗಾಬರಿ ಆಗ್ಬಿಟ್ಟೆ. ಏನು ಏನು? ನೀನು ನನ್ನ ಭೇಟಿ ಆಗೋದು, ನನ್ನ ಸಂಬಂಧ ನಾನು ನೋಡಿದ್ರು ನಿನಗೆ 1 ಕೋಟಿ ರೂಪಾಯಿ ಫೈನ್ ಅಂತ ಐತಿ. ಮತ್ತೆ ನೀ ಆಫೀಸ್ ಬಿಟ್ಟು ಹೋದ್ರೆ ಐತಲ್ಲ, ನಿನಗೆ ಜೈಲಿಗೆ ಹಾಕಿಸ್ತಾರಂತ. ಹಿಂಗೆಲ್ಲ ಬಾಂಡ್ ಅದ, ನೀವು ಓದ್ಲಾರ್ದೆ ಅದು ಹೆಂಗೆ ಸೈ ಮಾಡಿದಿ? ಹಾಂ, ಆ ಬಾಂಡ್ನ ತೊಗೊಂಡು ಬಂದೀನಿ. ಆದರೆ ಎಷ್ಟು ಕಾಪಿ ಇಟ್ಟಾರದು ನನಗೇನು ಗೊತ್ತು. ಆ ಬಾಂಡ್ ತೊಗೊಂಬಂದೀನಿ, ನಾನು ಬೇಕಾದ್ರೆ ತೋರಿಸ್ಲಿ? ಅದರ ಸಾಫ್ಟ್ ಕಾಪಿ ನಿನ್ನ ಫೋನಿಗೂ ಕಳಿಸೀನಿ, ಬೇಕಾದ್ರೆ ಚೆಕ್ ಮಾಡಿ ನೋಡಿ ನೀನು ಫೋನ್ನಾಗ. ಹಾಂ, ಇಷ್ಟೆಲ್ಲ ಮೋಸ ಆಯ್ತು ನನಗೆ? ಇಷ್ಟು ಐ ಕಾಂಟ್ ಬಿಲೀವ್. ನೀ ಶಾಣಿಯಾಗಿ ನೀ ಹಿಂಗೆ ಸೈಡ್ ಮಾಡಿದಿ ಸೂರ್ಯ, ನನಗೆ ಬಿಲೀವ್ ಆಗಲಾಗೈತಿ ನೀ ಹೆಂಗೆ ಮೋಸ ಆದಿ ಅಂತ. ಅಯ್ಯೋ, ಇನ್ನೂ ಮೋಸ ಮಾಡ್ತಾರ ನನ್ನ ಕಡೆನೂ ಅನ್ಕೊಂಡಿದ್ದಿಲ್ಲ. ಆದ್ರೆ ಮಾಡ್ಯಾರ, ಏನೂ ಮಾಡೋಕ್ಕಾಗಲ್ಲ. ಈಗ ನಾ ಏನು ಮಾಡಲಿ? ನಂಗೆ ಏನೂ ತಿಳಿಯವಲ್ತು. ಆದರೆ ಐ ಹ್ಯಾವ್ ಅ ಪ್ಲ್ಯಾನ್. ನೀ ಅದಕ್ಕೊಂದು ಸ್ವಲ್ಪ ಸಪೋರ್ಟ್ ಮಾಡಿದರೆ ಇದು ಸಾಧ್ಯ ಆಕೈತಿ. ನಮ್ಮ ಅಪ್ಪಾಗ ನಾವು ಕೆಳಗಿಳಿಸ್ಬೋದು, ಅವ್ರು ಸೊಕ್ಕ ಮರಿಸ್ಬೋದು. ಆದರೆ ನೀ ನನಗೆ ಸಪೋರ್ಟ್ ಮಾಡಬೇಕು, ಒಂದು ಸ್ವಲ್ಪ ಕೋಆಪ್ರೇಟ್ ಮಾಡಬೇಕು ಅಷ್ಟೇ. ಕೋಆಪ್ರೇಟ್? ವಾಟ್ ಯು ಮೀನ್? ಹೇ, ಬೇರೆ ಥರ ಅಲ್ಲ. ನೀ ನನಗೆ ಸಹಾಯ ಮಾಡಬೇಕಷ್ಟೇ, ಹೆಲ್ಪ್ ಮಾಡಬೇಕು, ಮತ್ತೇನಿಲ್ಲ. ಏನು ಸಹಾಯ? ಇಲ್ಲೆಲ್ಲ ಹೇಳೋದು ಬೇಡ, ನಾ ಹೇಳ್ತೀನಿ ನಿಂಗೆ. ಕಾಲ್ ಮಾಡಿ ಹೇಳ್ತೀನಿ, ನಾ ಮೆಸೇಜ್ನಾಗ ಹೇಳ್ತೀನಿ. ಆಜು ಬಾಜುನು ಕಣ್ಣ ನಮ್ಮಪ್ಪ ನನ್ನ ಹಿಂದೆ ಯಾರಿಗಿಟ್ಟಾನೋ ಏನೋ ನನಗೆ ಗೊತ್ತಿಲ್ಲ. ಕಾಲ್ ಇಲ್ಲ ಮೆಸೇಜ್ ಮಾಡ್ತೀನಿ. ನಾನು ಇನ್ನೊಂದು ನಂಬರ್ ಐತಿ, ಅದು ಯಾರಿಗೂ ಗೊತ್ತಿಲ್ಲ, ಅದರ್ಥ ಮಾಡ್ತೀನಂತೆ. ಹಾಂ, ಈ ನಂಬರ್ದು ಬೇಡ ಆಯಿತು. ನಾನು ಇನ್ನರ ಹೆಂಗೆ ನಂಬಲಿ? ಹಾಂ, ನೋಡು, ಇದು ಕರೆನೇ ಐತಿ. ಬೇಕಾರೆ ನಿನಗೆ ಕಾಪಿ ಕಳಿಸಿ, ನಿಂದೆ ಸೈ ನಿಂದೆ ಎಲ್ಲ ಐತೆ ನೋಡು, ಚೆಕ್ ಮಾಡು. ನಾ ಸುಳ್ಳು ಹೇಳಕತ್ತಿಲ್ಲ. ಹೌದು, ನಾ ಚೆಕ್ ಮಾಡಿದ್ದೆ, ಅದು ನಂದೇ ಸಹಿ ಐತಿ. ಅದ್ರ ಫೋರ್ಜರಿ ಮಾಡಿದ್ರೆ? ಸೂರ್ಯ, ನಾನು ಹಿಂಗೆ ಮೋಸ ಮಾಡತ್ತಿಲ್ಲ. ಬೇಕಾದ್ರೆ ಬಂದು ನೀ ಆಫೀಸ್ನಾಗ ಐತಲ್ಲ, ನಿಮ್ಮ ಬಾಸಿಗೆ ಕೇಳು, ನಾ ಬಾಂಡ್ ಚೆಕ್ ಬಾಂಡ್ನಾಗ ಸಹಿ ಮಾಡಿದ್ದು, ಆ ಬಾಂಡಿದ್ದು ಒಂದು ಕಾಪಿ ಕೊಡು ಅಂತೇಳಿ. ಅವ್ರು ಕೊಡ್ತಾರೋ ಏನೋರು ಹಿಂದೆ ಮುಂದೆ ಮಾಡ್ತಾರೋ ಅದ್ರ ಮೇಲೆ ನೀನೇ ತಿಳ್ಕೊ. ಅವ್ರು ಕೊಟ್ರೆ ಅನ್ಕೋ, ನಾ ಸುಳ್ಳು ಹೇಳತ್ತೀನಿ. ಅವ್ರು ಕೊಡಲಿಲ್ಲ ಅಂದ್ರೆ ನಾ ಹೇಳೋದು ಮತ್ತೆ ಕರೆ. ಬೇಕಾದ್ರೆ ನೀನೇ ಐತಲ್ಲ, ಟ್ರೈ ಮಾಡಿ ನೋಡು. ಯಪ್ಪ, ಎಂಥ ಪರಿಸ್ಥಿತಿ ಒಳಗೆ ಬಂದೆ ನಾನು. ಏನೂ ಇಲ್ಲ, ಪರಿಸ್ಥಿತಿ ಅನ್ನೋದು ಎಲ್ಲ ಒಂದಿದು. ನನ್ನ ಪ್ಲ್ಯಾನಿನಂಗೆ ನೀ ಏನಾರ ವರ್ಕ್ ಆಯ್ತು ಅನ್ಕೋ, ನೀನು ಆರಾಮಿರ್ತೀನಿ, ನಾನು ಆರಾಮಿರ್ತೀನಿ. ಸೊ ನಂಬು. ಬೇಕಾದ್ರೆ ನೀವು ಹೋಗಿ ನಾಳೆ ನಿಮ್ಮ ಬಾಸಿಗೆ, ಈಗ ಹೆಂಗಾದ್ರೂ ಇನ್ನೂ 2 ದಿನ ನೀ ಸುಟಿ ಒಳಗೆ ಹಾಲಿಡೇದಾಗದಿ ಮುಗಿಸ್ಕೊಂಡು ಬರ್ತಿಲ್ಲ ಆಫೀಸ್ನಾಗ, ಫಸ್ಟ್ ಅದೇ ಕೇಳಿ ನೀನು. ಅವಾಗ ಗೊತ್ತಾಕೈತಿ ನಿಮ್ಮ ಬಾಸನೇ ಬರ. ಅವ್ರ ಮೇಲೆ ಒಂದು ಸ್ವಲ್ಪ ಹಿಂದೆ ಮುಂದೆ ಒಂದು ಸ್ವಲ್ಪ ಕಣ್ಣಿಡು, ಎಲ್ಲ ಗೊತ್ತಾಕೈತಿ. ನನ್ನ ಬಗ್ಗೆ ಒಂದು ಸ್ವಲ್ಪ ಕೇಳು ಮಾಡು ಅಲ್ಲಿ, ಅವಾಗ ನಿಂಗೆ ಗೊತ್ತೇ ಆಕೈತಿ. ಬೇಕಾದ್ರೆ ನೋಡು. ಆಯಿತು, ನಾ ಹೋಗ್ತೀನಿ. ನಾ ಹೇಳಟ್ಟು ಹೇಳೀನಿ, ನಂಬುದು ಬಿಡೋದು ನಿಂದು ಆಯಿತು. ನಂಗೆ ಇಷ್ಟು ದಿನ ನಿನಗೆ ನಾ ಭಾಳ ಅನ್ಯಾಯ ಮಾಡೀನಿ ಅನ್ಸಾತೈತಿ. ಈಗ ಯಾಕೆ ನಿನಗೊಂದು ಸ್ವಲ್ಪ ನ್ಯಾಯ ಕೊಡ್ಬೇಕಂತೇಳಿ ನಾ ಬಂದು ನಿನ್ಗೆ ಹೇಳೀನಿ ಅಷ್ಟೇ. ನಿನ್ನ ಹೆಂಡತಿನೂ ಸಿಕ್ಕಿದ್ಲು, ನನಗೆ ಚಾನ್ಸ್ ಇತ್ತು, ಬಟ್ ನಾ ಮಾಡಿರಲಿಲ್ಲ. ನಾನು ನಿನ್ನ ಹೆಂಡತಿಗೆ ಏನೂ ಹೇಳಲಿಲ್ಲ.
ಪ್ಲೀಸ್ ಈ ಲಾಸ್ಟ್ ನಂಬಿದ್ರೆ ನಂಬು ಬಿಡಿದ್ರೆ ಬಿಡು. ನಾ ನಿಂಗೆ ಆಮೇಲೆ ಆ ನಂಬರ್ದಾಗ ಮೆಸೇಜ್ ಮಾಡ್ತೀನಿ. ನೀ ಆಫೀಸಿಗೆ ಬಂದ ಮೇಲೆ ಕೇಳು. ಕೇಳಾದ್ಮೇಲೆ ಬೇಕಾದ್ರೆ ನೀನು ಅದಕ್ಕೆ ರಿಪ್ಲೈ ಮಾಡುವಂತೆ. ಅಷ್ಟೊತ್ತನ ನಾ ಕಾಯ್ತೀನಿ. ಓಕೆ ಬಾಯ್ ಸೂರ್ಯ. ಯಪ್ಪ ನನ್ನ ಜೀವನದಾಗ ಏನು ನಡೆಯತೈತಿ. ಅವಾಗೂ ಬಂದ್ಲು ಒಂದು ದೊಡ್ಡ ಭೂಕಂಪ ಸುನಾಮಿ ತಂದು ಈಗೂ ಹಂಗೆ ಆಗಕತ್ತೈತ್ಲ. ವಾ ದೇವ್ರಿ ಕಾಪಾಡಪ್ಪ ನನಗೆ ಪ್ಲೀಸ್.